ಅಲ್ಲಿ ನೋಡಿ, ಆ ಬುಟ್ಟಿ ಸೈಜ್ ನೋಡಿ, ಅದನ್ನು ಎನ್ಕ್ರೋಚ್ಮೆಂಟ್ ಅಂತ ಕರೆಯೋಕ್ಕಾಗತ್ತಾ? 2 ಅಡಿ ಇದೆ ಆ ಬುಟ್ಟಿ. ನಾವು ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. 3 ತಿಂಗಳಿಂದ ನಾವು ವನವಾಸ ಪಡ್ತಾ ಇದ್ದೀವಿ. ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ, ಅವ್ರಿಗೆ ಹಾಕಿಕೊಡ್ಬೇಕು. ಹಾಕಿಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ಆಲ್ಮ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ಭಟ್. ನಾವು ಇವತ್ತು ಜಯನಗರ 4th ಬ್ಲಾಕಲ್ಲಿದ್ದೀವಿ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಯಾವುದೇ ರೀತಿ ನೋಟಿಸ್ ಕೊಡದೆ BBMP ಮಾರ್ಷಲ್ಗಳು ಒತ್ತಾಯಪೂರ್ವಕವಾಗಿ ಅವರ ವಸ್ತುಗಳನ್ನು ಹಾಗೆ ಅಂಗಡಿಗಳನ್ನು ಸೀಸ್ ಮಾಡಿದ್ದಾರೆ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಅಥವಾ ಏನು ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ, ಬನ್ನಿ. ನಾವು ಇಲ್ಲಿ ಬೆಂಗಳೂರು ಜಿಲ್ಲಾ ಬೀದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿ ಎಲ್ಲ ಬೀದಿ ವ್ಯಾಪಾರಿಗಳಿರೋದು. ನಾವು ಇಲ್ಲಿ ಇರೋದು ಒಂದೇ ಕಾರಣ, ಸಂವಿಧಾನ ಎಲ್ರಿಗೂ ಸಮಾನತೆಯ ಘನತೆಯ ಹಕ್ಕಿದೆ. ಆದರೆ ಸರ್ಕಾರ ಇವತ್ತು ಬೀದಿ ವ್ಯಾಪಾರಿಗಳ ಘನತೆ ಕಿತ್ಕೊಂಡು ಅವ್ರ ಸಮಾನತೆ ಹಕ್ಕು ಕಿತ್ಕೊಂಡಿದೆ, ಅವ್ರ ಜೀವನೋಪಾಯದ ಹಕ್ಕು ಕಿತ್ಕೊಂಡಿದೆ. ಸಂವಿಧಾನದ ಕಲಂ 19 ಪ್ರಕಾರ ಎಲ್ಲರಿಗೂ ಸಹ ಜೀವನೋಪಾಯದ ಸ್ವಾತಂತ್ರ್ಯ ಇದೆ. ಬೀದಿ ವ್ಯಾಪಾರಿಗಳ ಕಾನೂನು ಪ್ರಕಾರ ಇವರಿಗೆ ಇಲ್ಲಿ ಬೀದಿಲಿ ವ್ಯಾಪಾರ ಮಾಡೋ ಹಕ್ಕಿದೆ. BBMP ಕಡೆಯಿಂದನೇ ID ಕಾರ್ಡ್ಗಳು ಕೊಟ್ಟಿದ್ದಾರೆ. ಆದರೂ ಸಹ ಈ BBMP ಮಾರ್ಷಲ್ಗಳಿಂದ ಸಿಕ್ಕಾಪಟ್ಟೆ ಕಿರುಕುಳ ಆಗ್ತಾಯಿದೆ. ಅದ್ರ ಬಗ್ಗೆ ನಾವು ಹಲವಾರು ಬಾರಿ ಮನವಿ ಕೊಟ್ಟಿದ್ವಿ. ನಾವು ಮನವಿ ಕೊಟ್ಟು ನಮ್ಗೆ ID ಕಾರ್ಡ್ ಪ್ರಕಾರ ನಾವು ವ್ಯಾಪಾರ ಮಾಡ್ತೀವಿ ಅಂತ ವ್ಯಾಪಾರ ಹಾಕಿದ್ವಿ. ಆದರೂ ಇವತ್ತು ಅವರು ಗಾಡಿಯೆಲ್ಲ ಸೀಸ್ ಮಾಡೋಕ್ಕೆ ಬಂದರು. ನಾವು ತಡಿಯೋಕೆ ಹೋದ್ರು, ಗಾಡಿ ಸೀಸ್ ಮಾಡಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಕೂತಿದ್ದೀವಿ. ನಮಗೆ ಅವ್ರು ಏನಾದರೂ ಬಂದು ಒಂದು ತೀರ್ಮಾನ ತಗೋಬೇಕು. ಸರ್, ಈಗ ಒಂದು ವೀಕ್ ಹಿಂದೆ ಇದೇ ಥರ ಇದಾಗಿತ್ತು. ಅಕ್ರಮವಾಗಿ ಯಾರ್ಯಾರು ರಸ್ತೆ ಬದಿಯಲ್ಲಿ ಹಾಕ್ಕೊಂಡಿದ್ರು ಅವ್ರನ್ನೆಲ್ಲ ತೆರವುಗೊಳಿಸಿ ನವೆಂಬರಲ್ಲಿ ಕೆಲವರು ಅತಿಕ್ರಮಣ ಮಾಡಿದ್ರು. ಆ ಸ್ಟ್ರಕ್ಚರ್ಸ್ನ ಕ್ಲಿಯರ್ ಮಾಡಿದ್ದಾರೆ. ಇಲ್ಲಿ ವ್ಯಾಪಾರ ಮಾಡ್ತಿರೋರು ಯಾರು ಅತಿಕ್ರಮಣ ಮಾಡಿಲ್ಲ. ಅವರು ಕಾನೂನು ಪ್ರಕಾರ ವ್ಯಾಪಾರ ಮಾಡ್ತಾರೆ. ಅಲ್ಲಿ ನೋಡಿ, ಆ ಬುಟ್ಟಿ ಸೈಜ್ ನೋಡಿ, ಅದನ್ನು ಎನ್ಕ್ರೋಚ್ಮೆಂಟ್ ಅಂತ ಕರೆಯೋಕ್ಕಾಗತ್ತಾ? 2 ಅಡಿ ಇದೆ ಆ ಬುಟ್ಟಿ. ಆ ಥರ ಇದನ್ನು ನೀವು ಎನ್ಕ್ರೋಚ್ಮೆಂಟ್ ಅಂತ ಹೆಂಗೆ ಕರೆಯೋಕ್ಕಾಗುತ್ತೆ? ಅವ್ರಿಗೆಲ್ಲ ID ಕಾರ್ಡ್ ಇದೆ. ID ಕಾರ್ಡ್ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋ ಅವರೆಲ್ಲರೂ. ಸರ್, ಎಷ್ಟು ದಿನಗಳು ಪ್ರತಿಭಟನೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ? ಎಷ್ಟು ದಿವಸ ಅಲ್ಲ, ಅವ್ರು ಆದಷ್ಟು ಬೇಗ ಕೊಡಬೇಕು. ಹಬ್ಬದ ವ್ಯಾಪಾರ ಮಾಡಬೇಕು. ಎಲ್ಲರಿಗೂ ಸಾಲಗಳಿದೆ, ಮಕ್ಕಳ ಫೀಸ್ಗಳು ಕಟ್ಟಬೇಕು. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಶಾಂತಿ. ಅಮ್ಮ, ಯಾಕಾಗಿ ಹೋರಾಟ ಮಾಡ್ತಿದ್ದೀರಾ? ಜಾಗಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ಅದೇ ಅಮ್ಮ, ಯಾವ ರೀತಿಯಿಂದ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತೀರಾ? ಅಂದ್ರೆ BBMP ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಇವಾಗ ವ್ಯಾಪಾರ ಮಾಡಬೇಡ್ದು ಅಂತ ಕಷ್ಟ ಕೊಡ್ತಾ ಇದ್ದಾರೆ. ನಾವು ರೋಡಲ್ಲಿ ಒಂದು ಸೈಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋರಪ್ಪ. ನಾವು ಇವಾಗ ನೆನ್ನೆ ಅಲ್ಲ, 70 ವರ್ಷ ನಮ್ಮ ಮತ್ತೆ ಕಾಲದಲ್ಲಿಂದ ನಾವು ಜೀವನ ಮಾಡ್ತಾ ಇರೋದು. ಸೈಡಲ್ಲಿ ಕುತ್ಕೋತೀವಿ. ಜಾಗನೇ ಬಿಡಲ್ಲ ಅಂತ ತಲ್ಲು ಅಂದರೆ ನಾವು ಎಲ್ಲಿಗೆ ಹೋಗೋಣ? ಮಕ್ಳಿಗೆ ಮದುವೆ ಮಾಡಿಕೊಟ್ಟು ಅಲ್ಲಿ ಸಾಲ, ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಸಾಲ ಸಿಕ್ಕಾಪಟ್ಟೆ ಸಾಲ ಇದೆ. ಇವಾಗ ಹೋಗಂದ್ರೆ ಎಲ್ಲಿ ಹೋಗೋಣ? ಏನು ನೋಟಿಸ್ ಏನು ಕೊಟ್ಟಿಲ್ವಾ? ಎಲ್ಲ ನಮಗೆ ವ್ಯಾಪಾರ ಮಾಡೋಕ್ಕೆ ಲೈಸೆನ್ಸ್ ಎಲ್ಲ ಇದೆ ಸರ್, ಎಲ್ಲ ಇದೆ. ನಮಗೆ ನಮ್ಮನ್ನ ಎತ್ತೋದ ರೂಲ್ಸೇ ಇಲ್ಲ. ಅವ್ರಿಗೆ ಕೇಳಿದ್ರೆ ನಮಗೆ ಕೋರ್ಟಲ್ಲಿಂದ ಆರ್ಡ್ರ್ ಬಂದಿದೆ ಅಂತ ಹೇಳ್ತಾರೆ. ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲ, ನಮಗೆ ವ್ಯವಸ್ಥೆ ಇಲ್ಲಿಂದ ಎಬ್ಬಿಸಬೇಕು ಅಂತ ಏನು ನೋಟಿಸ್ ಏನು ಕೊಟ್ಟಿಲ್ಲ. ಇಲ್ಲ, ಎತ್ಸಕ್ಕೆ ನೋಟಿಸ್ ಕೊಟ್ಟಿಲ್ಲ. ನಮ್ಗೆ ವ್ಯಾಪಾರ ಮಾಡೋಕ್ಕೆ ಬೀದಿ ವ್ಯಾಪಾರಿಗೆ ಎಲ್ಲ ಲೈಸೆನ್ಸ್ ಇದೆ. ಪ್ರತಿಯೊಂದು ಜನಕ್ಕೆ ಇದೆ ಇಲ್ಲಿ. ಇವಾಗ ಎತ್ತಂದ್ರೆ ನಾವು ಎಲ್ಲಿಗೆ ಹೋಗೋಣ? ಎಲ್ಲಿ ನಮ್ಗೆ ಬಿಟ್ಬಿಟ್ರೆ ಸಾಕು. ನಮ್ಗೆ ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ. ಹೌದು, ಸತ್ರನೂ ಇಲ್ಲೇ ಸಾಯ್ತೀವಿ, ಬದುಕರೂ ಇಲ್ಲೇ ಸಾಯ್ತೀವಿ ನಾವು ಅಷ್ಟೇ. BBMP ಅವ್ರು ಏನು ಹೇಳ್ತಾ ಇಲ್ಲ. ನಾವು ಹೋಗಿ 3 ತಿಂಗಳಿಂದ ನಡೀತಾರೆ, ಕೇಳ್ತಾನೆ ಇಲ್ಲ. ಹೋಗಿ ಅಂತ ಕಳಿಸ್ತಾರೆ. ನಾವು ಶ್ರೀಮಂತ ಅಲ್ಲ, ಬಡವರು. ನಾವು ರೋಡಲ್ಲಿ ಬಂದ್ರೇನೆ ಒಂದು 10 ರೂಪಾಯಿ 100 ರೂಪಾಯಿ ನೋಡೋದು. ಇಲ್ಲಾಂದ್ರೆ ಇಲ್ಲ, ಅದು ಇಲ್ಲ. ಎಲ್ಲಿಗೆ ಹೋಗೋಣ ಸರ್? ನಾವು ಎಲ್ಲ ದುಡ್ಡು ಇದೆ, ಅವ್ರಿಗೆಲ್ಲ ಗೌರ್ಮೆಂಟ್ ಸಂಬಳ ಇದೆ, ಎಲ್ಲ 10 ಮನೆ ಪ್ಲಾಟ್ಗಳು ಇಟ್ಟಿದ್ದಾರೆ. ನಾವು ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. 3 ತಿಂಗಳಿಂದ ನಾವು ವನವಾಸ ಪಡ್ತಾ ಇದ್ದೀವಿ. ಕೊಡ್ತಾರ ಇವರೆಲ್ಲ? ಸರಿಪ್ಪ, ಥ್ಯಾಂಕ್ ಯುಪ್ಪ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ನೀವು ಏನು ಅಂಗಡಿ ಇಟ್ಕೊಂಡಿದ್ದೀರಾ? ನಾವು ಈ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಸಮಯ. ಸರ್, BBMP ಅವರು ಏನು ತೊಂದರೆ ಕೊಡ್ತಿದ್ದಾರೆ? BBMP ಅವರು ಭಾಳಷ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ. ಮೊದಲೇ ಎತ್ತು ಅಂತ ಹೇಳ್ತಾ ಇದ್ರು. ಇವಾಗ ಬಂದು ಐಟಮೇ ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ದಯವಿಟ್ಟು ಯಾವ ಕಾರಣಕ್ಕೂ ನೀವು ಅಂಗಡಿಗಳು ಹಾಕಬೇಡ್ರಿ, ನೀವು ಇಲ್ಲಿಂದ ಹೋಗ್ರಿ, ತಳ್ಬಿಡ್ರಿ ಅಂತ ಹೇಳ್ತಾರೆ. ನಾವು ಅದು ಬಿಟ್ಬಿಟ್ಟು ಎಲ್ಲರ ಹತ್ರ, ಅಧಿಕಾರ ಹತ್ರ ಎಲ್ಲ ಹೋಗಿ ಕೇಳ್ಕೊಂಡ್ರು, ಜಾಗ ಮಾಡಿಕೊಡಿ, ಈ ಥರ ಎಲ್ಲ ನಮಗೆ ತುಂಬ ತೊಂದರೆ ಮಾಡ್ತಾ ಇದ್ದಾರೆ, ನಮಗೇನೋ ವ್ಯವಸ್ಥೆ ಮಾಡಿಕೊಡಿ, ನೋಡೋಣ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇದೇ ಥರ ಮಾಡಿಬಿಟ್ಟು 9 ತಿಂಗಳಿಂದ ಇದೇ ಕೆಲಸಗಾರಗಳು ಮಾಡ್ತಾ ಇದ್ದಾರೆ. ಈ ಸ್ವಲ್ಪ ದಿನ ಅಂತೂ ಭಾಳಷ್ಟು ತೊಂದರೆಗಳು ಮಾಡ್ತಾ ಇದ್ದಾರೆ ಸರ್.
ಸರ್ ನೀವು ಪರ್ಮಿಟ್ ತಗೊಂಡ್ರೆ ಯಾಕೆ ಈ ರೀತಿ ಮಾಡ್ತಾರೆ? ಹೌದು ಸರ್, ತೊಗೊಂಡಿದ್ದರು. ಲೈಸೆನ್ಸು ಕೊಟ್ಟಿದ್ದಾರೆ. ಆಮೇಲೆ ಇದು ಫೈನಾನ್ಸ್ ಇದು ಬ್ಯಾಂಕಿಂದ ಲೋನು ಕೊಟ್ಟಿದ್ದಾರೆ, ನಮಗೆ ಲೋನ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ಅದ್ರ ಬಗ್ಗೆ ಅವ್ರು ಏನು ಗಮನ ಕೊಡಲ್ಲ. ನೀವು ಅದೆಲ್ಲ ನಮ್ಮನ್ನ ಹತ್ರ ಮಾತಾಡಬೇಡಿ, ನೀವು ಹೋಗ್ರಿ ಅಧಿಕಾರ ಅವ್ರ ಹತ್ರ ಅಂತ ಹೇಳಿ ಇಲ್ಲಿಂದ ಅವ್ರು ಕಳಿಸ್ತಾರೆ, ಅಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ದಾರೆ ಸರ್ ನಮ್ಮನ್ನು. ಇದೇ ಮಾಡಿ ನಮ್ಮನ್ನು 9 ತಿಂಗಳಿಂದ ಭಾಳಷ್ಟು ತೊಂದರೆಗಳು ಮಾಡ್ತಾನೆ ಇದ್ದಾರೆ. ಅದಕ್ಕೇನೆ ನಮ್ಮ ಕೈಯಲ್ಲಿ ಆಗಿಲ್ಲ. ಇದ್ರ ಮೇಲೆ ನಾವು ಮುಂದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲಗೋಸ್ಕರನೇ ನಾವು ದಂಡಿಗೆ ಕೂತ್ಕೊಂಡಿರೋದು ಸರ್. ಸರ್ BBMP ಅಧಿಕಾರಿಗಳು ಪ್ರತಿ ಸಲ ಬಂದು ಏನಾದ್ರು ಲಂಚ ಕೇಳಿದ್ರೆ ಆ ಥರ ಏನಾದ್ರು ಮಾಡ್ತಿದ್ದಾರೆ? ಇಲ್ಲ ಸರ್, ಲಂಚ ಅಂತೂ ಕೇಳೋಕೆ ಹೋಗಲ್ಲ ಅವರು. ಇದೆಲ್ಲ ಬಂದು ಒಂದೊಂದ್ಸಲಿ ಬಂದು ಎಲ್ಲ ಸೀಸೆ ಮಾಡಿ ಹೋಗ್ಬಿಡ್ತಾರೆ ಸರ್ ಅವರು. ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಬಾಬು ಅಂತ, ಬೆಂಗಳೂರು ಜಿಲ್ಲಾ ಬೀದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ. ಇವತ್ತಿನ ದಿವಸ ಬೆಂಗಳೂರಿನ ಜಯನಗರ 4ನೇ ಬಡಾವಣೆಯಲ್ಲಿ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ತಾಯಿದ್ದಾರೆ. ಯಾಕೆ ಎತ್ತಂಗಡಿ ಮಾಡ್ತಾಯಿದ್ದಾರೆ? ಕಾನೂನು ಬಾಹಿರವಾಗಿ ಎತ್ತಂಗಡಿ ಮಾಡ್ತಾಯಿದ್ದಾರೆ. ನಮ್ಮ ಕಾನೂನನ್ನ ಗೌರವಿಸ್ತಾ ಇಲ್ಲ. ಕಾನೂನು ಇಲ್ಲಿದೆ, ಕಾನೂನಲ್ಲಿ ಹೇಳುತ್ತೆ ಸೆಕ್ಷನ್ 3(3) ಪ್ರಕಾರ ಎಲ್ಲ ಬೀದಿ ವ್ಯಾಪಾರಿಗಳ ಸರ್ವೆ ನಡಿಬೇಕು. ಸರ್ವೆ ನಡೆದು ಅವ್ರಿಗೆ ID ಕಾರ್ಡು, ವೆಂಡಿಂಗ್ ಸರ್ಟಿಫಿಕೇಟ್ ಕೊಡಬೇಕು. ಅವ್ರ ನಿರ್ದಿಷ್ಟ ಜಾಗನ ಗುರುತಿಸಿ ಅಲ್ಲಿ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕಾನೂನು ಹೇಳುತ್ತೆ. ಅಂದರೆ ಈ ಕಾನೂನನ್ನೇ ಯಾವುದೇ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಈ ಪಾಲನೆ ಮಾಡದೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಎತ್ತಂಗಡಿ ಮಾಡ್ತಾಯಿದ್ದಾರೆ. ನಾವೇನು ಯಾವುದೇ ರೀತಿಯಲ್ಲಿ ಕಳ್ಳತನ ಮಾಡ್ತಾಯಿಲ್ಲ, ಮೋಸ ಮಾಡ್ತಾಯಿಲ್ಲ. ಅಲ್ಪ ಬಂಡವಾಳ ಹಾಕ್ಕೊಂಡು ಅಲ್ಪ ಆದಾಯ ಮಾಡ್ಕೊಳ್ಳೋ ಶ್ರಮಜೀವಿಗಳು ನಾವು. ಶ್ರಮಜೀವಿಗಳ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಎತ್ತಂಗಡಿ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನು ನಮ್ಮ ಬೆಂಗಳೂರು ಜಿಲ್ಲಾ ಬೀದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಸದಸ್ಯರೆಲ್ಲ ಸೇರಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಕೂಡಲೇ ಎತ್ತಂಗಡಿಯನ್ನು ನಿಲ್ಲಿಸಬೇಕು. ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೋ ಅಲ್ಲೆಲ್ಲೇ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡೋದಿಲ್ಲ. ನಾವು ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋರೆ ನಮ್ಮ ಗ್ರಾಹಕರು. ನಮಗೆಲ್ಲ ತೊಗೊಂಡೋಗ್ಬಿಟ್ರೆ ಅಲ್ಲಿ ಗ್ರಾಹಕರು ಬರೋದಿಲ್ಲ. ನಾವಿರೋ ಜಾಗದಲ್ಲೇ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇಲ್ಲಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ನಾಗರಾಜ್ ಅಂತ ಏರಿಯಾ ಕಾರ್ಪೊರೇಟ್ರು. ಸುಮಾರು ಇಲ್ಲಿ ಬಡವರು ಫುಟ್ಪಾತ್ ವ್ಯಾಪಾರ ಇದೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ಸುಮಾರು 30-35 ವರ್ಷ 40 ವರ್ಷದಿಂದ ವ್ಯಾಪಾರ ಮಾಡೋಂಥವ್ರು ಇಲ್ಲಿದ್ದಾರೆ. ಎಲ್ಲ ಹೆಣ್ಮಕ್ಳು, ಗಂಡ್ಮಕ್ಳು, ಸೀನಿಯರ್ ಸಿಟಿಸನ್ಸು ಎಲ್ಲ ಬಟ್ಟೆ ವ್ಯಾಪಾರ ಮಾಡ್ತಾರೆ, ಚಪ್ಪಲಿ ವ್ಯಾಪಾರ ಮಾಡ್ತಾರೆ, ತರಕಾರಿ ಮಾರ್ತಾರೆ, ಹಣ್ಣು ಹಂಪಲು ಮಾರ್ತಾರೆ, ಬಾಳೆಹಣ್ಣು ಮಾರ್ತಾರೆ, ಹೂವು ಮಾರ್ತಾರೆ. ಈ ಥರ ಎಲ್ಲ ಮಾರ್ಕೊಂಡಿದ್ದರು. ಏಕಾಏಕಿ BBMP ಅಧಿಕಾರಿಗಳು ಬಂದು ತೆರವುಗೊಳಿಸಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗಿದೆ. ಇವತ್ತು ಜೀವನಕ್ಕೆ ಅವ್ರಿಗೆ ತೊಂದರೆ ಆಗಿದೆ. ಇವತ್ತು ಅವ್ರ ಪಾಪ ಅಡುಗೆ ಮಾಡಿ ಊಟ ಮಾಡೋದಕ್ಕೂ ಕಷ್ಟ ಆಗಿದೆ. ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಆಗ್ತಾಯಿಲ್ಲ. ತುಂಬ ತೊಂದರೆ ಆಗಿದೆ. ಈಗ ನಾವೆಲ್ಲರೂ ಸೇರಿಕೊಂಡು ತೀರ್ಮಾನ ತಗೊಂಡು ಇಲ್ಲೇ ಇವತ್ತು ಮಾಡಿಕೊಡ್ಬೇಕು. ಸಂಕ್ರಾಂತಿ ಹಬ್ಬ ಇದೆ, ಅಟ್ಲೀಸ್ಟ್ ಜೀವನಕ್ಕಾದರೂ ಒಂದು 3 ದಿವಸ ವ್ಯಾಪಾರ ಮಾಡಿಕೊಳ್ಳೋಣ ಅಂತ ಅವರು ಬಂದು ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ. ವ್ಯಾಪಾರ ಮಾಡೋಕ್ಕೆ ಬಂದರೆ BBMP ಅಧಿಕಾರಿಗಳೆಲ್ಲ ಅವ್ರಿಗೆಲ್ಲ ಓಡಿಸೋದು, ಮಾಡೋದು, ಗಲಾಟೆ ಮಾಡೋದು, ಸೀಸ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ದಾರೆ. ನಾನು ಇದನ್ನು ಮಾಡ್ತಾ ಇರೋ ತಪ್ಪು, ಖಂಡನೀಯ. ಇದು ಯಾವ ಕಾರಣಕ್ಕೂ ಮಾಡಬಾರ್ದು. ಆ ಬಡವರು ವ್ಯಾಪಾರ ಮಾಡ್ಕೊಳ್ಳೋಕ್ಕೆ, ಬೀದಿ ವ್ಯಾಪಾರ ಮಾಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಮಾಡಿ ಕೊಡಬೇಕು. ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ಇಲ್ಲೇ ರಾತ್ರಿ ಆಗಲು ಎಲ್ಲರೂ ಸೇರಿ ಧರಣಿ ಮಾಡ್ತೀವಿ ನಾವು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಒಂದಷ್ಟು ಶಾಪ್ಗಳನ್ನು ಅವರು ಧ್ವಂಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ವಿಡಿಯೋನೇ ಇದೆ ಅದು. ಸೊ ಅದಕ್ಕೇನು ಹೇಳ್ತೀರಾ ಸರ್? ಯಾವ್ದಾದ್ರು ಪರಿಹಾರ ಏನಾದ್ರು ಸಿಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ, ಅವ್ರಿಗೆ ಹಾಕ್ಕೊಡ್ಬೇಕು. ಹಾಕ್ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ಸೊಲ್ಯೂಷನ್ ಈಗ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಮಾತುಕತೆ ನಡೀತಾ ಇದೆ. ಏನೋ ಒಂದು ಫೈನಲ್ ಆಗುತ್ತೆ. ಸುಮಾರು 17ನೇ ತಾರೀಕು ಒಂದು ಮೀಟಿಂಗ್ ಕೂಡ ಕರೀತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಇರೋರು ಒಂದು 10 ಜನ ಹೋಗಿ ಮೀಟಿಂಗಲ್ಲಿ ತೀರ್ಮಾನ ತೊಗೊಳ್ತೀವಿ. ಯಾವ ಥರ ಮಾಡಬೇಕು ವ್ಯಾಪಾರ ಇನ್ನೊಂದು ಅಂತ. ವ್ಯಾಪಾರ ಮಾಡಿ ಅವ್ರಿಗೆ ಏನೇ ಆಗಲಿ ಅನುಕೂಲ ಮಾಡಿ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಸಾರ್ವಜನಿಕರು ಹೇಳ್ತಿರೋ ಪ್ರಕಾರ BBMP ಅವರು ಇವರಿಗೆ ಯಾವುದೇ ರೀತಿಯಾದಂತಹ ನೋಟಿಸನ್ನು ಕೊಡದೆ ಇವರ ಶಾಪ್ಗಳನ್ನು ಖುಲ್ಲಾಪಡಿಸಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ BBMP ಅವ್ರನ್ನ ಕೇಳಿದ್ರೆ ಇಲ್ಲ, ಪಾದಚಾರಿಗಳ ಸಂಚರಿಸುವಂತಹ ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಅಂಗಡಿಗಳನ್ನು ಹಾಕುವಂಥ ಅವಕಾಶ ಇಲ್ಲ ಎನ್ನುವಂತಹ ಕಾನೂನೇ ಇದೆ ಎನ್ನುವಂತಹ ಹೇಳಿಕೆ BBMP ಅಧಿಕಾರಿಗಳು ಕೊಡ್ತಿದ್ದಾರೆ. ಈ ವಿಷಯವಾಗಿ ಭೈರಸಂದ್ರ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ ನಾಗರಾಜ್ ಅವರು ಇನ್ನು 2-3 ದಿನದಲ್ಲಿ ಈ ಬಗ್ಗೆ ಚರ್ಚಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತೇನೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಶೆಟ್ಟಿ ಜೊತೆ ಭರತ್ ಕೊಠಾರಿ, ಆಲ್ಮಾ ನ್ಯೂಸ್.